ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ ಮ್ಯಾಥ್ಸ್ ಮತ್ತು ರೀಸನಿಂಗ್ ಪ್ರಶ್ನೆಗಳನ್ನು ಯಾವ ರೀತಿ ಎಕ್ಸಾಮ್ನಲ್ಲಿ ಸಾಲ್ವ್ ಮಾಡಬೇಕು, ಮತ್ತೆ ಮ್ಯಾಥ್ಸ್ನ 15, ರೀಸನಿಂಗ್ನ 5 ಪ್ರಶ್ನೆಗಳನ್ನು ಅಂದರೆ 20ಕ್ಕೆ 20 ಪ್ರಶ್ನೆಗಳನ್ನು ನಾವು ಯಾವ ರೀತಿ ಎಕ್ಸಾಮ್ನಲ್ಲಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ರೈಟ್. ಹಾಗಾದ್ರೆ ಇದು 18ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಆಗಿರುವಂತದ್ದು. ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿರುವಂತಹ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದು 18ನೇ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದ್ದು, ಇದೇ ರೀತಿ ಪ್ಯಾಟರ್ನ್ ನಲ್ಲಿರುವಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ನಲ್ಲಿ ಬರ್ತವೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನದ ನೋಡ್ರಿ. 4 ಸಂಖ್ಯೆಗಳ ಸರಾಸರಿ 15 ಆಗಿದೆ, ಅವುಗಳ ಮೊತ್ತ ಎಷ್ಟು ಅಂತ ಕೇಳ್ಯಾರ. ಬಹಳ ಈಸಿ ಕ್ವಶನ್ ಹೌದಲ್ಲ. ಸರಾಸರಿ ಅಂದ್ರೆ ಏನು? ಪ್ರತಿಯೊಬ್ಬರದು. ಒಬ್ಬೊಬ್ಬರಿಗೆ 15 ಐತಂದ್ರ 4 ಜನರದ್ದು ಎಷ್ಟು ಇರ್ತೈತಿ? 15 4 60. ಸಿಂಪಲ್ ಸೊಲ್ಯೂಷನ್. 15 4 60. ಯಾವ ಆಪ್ಷನ್ ಕಾಣಿಸತಿ? ಆಪ್ಷನ್ 1 ಕಾಣಿಸತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಎರಡನೆಯ ಪ್ರಶ್ನೆ. 3 ಸಂಖ್ಯೆಗಳ ಸರಾಸರಿ 20 ಆಗಿದೆ, ಅವುಗಳಲ್ಲಿ 2 ಸಂಖ್ಯೆಗಳನ್ನ ಕೂಡಿಸಿದ್ರೆ 40 ಐತೆ ಅಂತ ಹೇಳ್ತಾರೆ. ಹಾಗಾದ್ರೆ ಮೂರನೆಯ ಸಂಖ್ಯೆ ಯಾವುದು? ನೋಡ್ರಿ, ಸರಾಸರಿ ಅಂದ್ರೆ ಏನು? ಒಬ್ಬರಿಗೆ 20. ಹಾಗಾದ್ರೆ 3 ಜನ ಅದಾರ ಅಂದ್ರೆ ಟೋಟಲ್ ಎಷ್ಟು ಇರ್ತೈತಿಪ್ಪ? 60 ಇರ್ತದೆ. ಎಷ್ಟಿರ್ತೈತಿ? 60. ಅದ್ರೊಳಗೆ ಇಬ್ಬರದ್ದು ಕೊಟ್ಟಾರ, ಇಬ್ಬರನ್ನು ತೆಗೆದು ಬಿಟ್ರೆ ನಮಗೆ ಮೂರನೇದವನ್ ಸಿಗತೈತಲ್ಲ. ಹಾಗಾದ್ರೆ ಇಬ್ಬರು ಮಂದಿದ್ ಎಷ್ಟು ಐತಿ? 40 ಐತಿ. 40 ತೆಗೆದು ಬಿಟ್ರೆ ಎಷ್ಟು ಉಳಿತಪ್ಪ? 20. ಇದ ಯಾರ್ದಾಗಿರ್ತತಿ? ಮೂರನೆಯ ವ್ಯಕ್ತಿದು ಆಗಿರ್ತದ. ಹಾಗಾದ್ರೆ 20 ಯಾವ ಆಪ್ಷನ್ ಐತಿ? ಆಪ್ಷನ್ 2 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಇದಂತೂ ಬಹಳ ಈಸಿ ಕ್ವಶನ್. ಕೂಡಿಸ್ಬೇಕು, ಕಳಿಬೇಕು ಅಂದ್ರೆ ಛೇದ ಏನಿರ್ಬೇಕಪ್ಪ? ಸಮ ಇರಬೇಕು. ಇಲ್ಲೂ 11 ಐತಿ, ಇಲ್ಲೂ 11 ಐತಿ. ಹಾಗಾದ್ರೆ ಛೇದ ಎಷ್ಟಿರ್ಬೇಕು? 11 ಇರಬೇಕು. 5 + 3 ಅಂತಂದ್ರೆ 8. ಹಾಗಾದ್ರೆ 8 ಭಾಗಿಸು 11 ಯಾವ ಆಪ್ಷನ್ ಐತಿ? ಆಪ್ಷನ್ 1 8 ಭಾಗಿಸು 11 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ರೈಟ್. ಮುಂದಿನ ಪ್ರಶ್ನೆ. ಈ ಪ್ರಶ್ನೆ ಅಂತೂ ಎಷ್ಟು ಈಸಿ ಕ್ವಶನ್. ಇದು ಆಕ್ಚುಲಿ 6th ಕ್ಲಾಸ್ ಕ್ವಶನ್. ಇದು ಎಷ್ಟನತೆ? 6th. ಏನದ? 4 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ, ಹಾಗಾದ್ರೆ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 9999. ಆಪ್ಷನ್ 3 ಕರೆಕ್ಟ್ ಆನ್ಸರ್ ಆಗಿತ್ತು. ಹಾಗಾದ್ರೆ 4 ಅಂಕಿಯ ಚಿಕ್ಕ ಸಂಖ್ಯೆ ಅಂತಂದಿದ್ರ ಯಾವ್ದಿರ್ತಿತ್ತು? 1000 ಇರ್ತಿತ್ತು. ಇದು 4 ಅಂಕಿಯ ಚಿಕ್ಕ ಸಂಖ್ಯೆ. ಓಕೆ, ರೈಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ. 2 3 8ರ ಲಸ. ಲಸ ತೆಗಿಯಕ್ಕೆ ಬೆಸ್ಟ್ ಟೆಕ್ನಿಕ್ ಹೇಳ್ಕೊಟ್ಟೇನೆ ಹೌದಲ್ಲ. ಹಾಗಾದ್ರೆ ಫಸ್ಟ್ ಏನ್ ಮಾಡ್ರಿ? ದೊಡ್ಡ ಸಂಖ್ಯೆ ಯಾವ್ದಿರ್ತದೆ ಅದನ್ನ ಲಸ ಅನ್ಕೋರಿ. 2ರಿಂದ ಬಾ ಹೋಗ್ತತಿ, ಹೋಗ್ತತಿ. 3ರಿಂದ ಹೋಗಂಗಿಲ್ಲ. ಅದಕ್ಕೆ ಏನ್ ಮಾಡೋದು? ಈಗ 8 2ಲೇ ಮಾಡೋದು. 8 2ಲೇ 16. 2ರಿಂದ ಬಾ ಹೋಗ್ತತಿ, 8ರಿಂದ ಹೋಗ್ತತಿ. ಅದರ 3ರಿಂದ 16 ಹೋಗಂಗಿಲ್ಲ. ಹಾಗಾದ್ರೆ 8 3ಲೇ ಮಾಡೋದು. 8 3ಲೇ 24. 2ರಿಂದನೂ ಹೋಗ್ತದ, 3ರಿಂದನೂ ಹೋಗ್ತದ, 8ರಿಂದನೂ ಹೋಗ್ತದ. ಹಾಗಾದ್ರೆ 24 ಏನಾಗಿತ್ತಪ್ಪ? ಲಸ ಆಗಿತ್ತು. ಇಲ್ಲ ನಾರ್ಮಲ್ ಮೆಥಡ್ಲೇ ಮಾಡ್ತೀವಿ ಅಂದ್ರೆ ಮಾಡ್ಬೋದು, ಏನ್ ಡಿಫಿಕಲ್ಟಿ ಇಲ್ಲ. 2 1ಲೇ 2, 3 ಉಳಿತು, 2 4ಲೇ 8. ಓಕೆ, ರೈಟ್. ನೆಕ್ಸ್ಟ್ 3 1ಲೇ 1ಲೇ 4 ಉಳಿತು. 4 1ಲೇ 4 1ಲೇ 4 1ಲೇ 4 3ಲೇ 12, 12 2ಲೇ 24. ಓವರ್ಲಿ ಮಾಡಿ ಮುಗಿಸ್ಬೋದಾದಂತಹ ಪ್ರಶ್ನೆ ಇರುವಂತದ್ದು. ಬಟ್ ನಿಮ್ಗೆ ಗೊತ್ತಾಗಲಿ ಅಂತ ಇದನ್ನ ನಾನು ಮಾಡಿ ಹೇಳಿದ್ದೀನಿ. ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದಂತೂ ಎಷ್ಟು ಈಸಿ ಕ್ವಶನ್. 9.72 ಇಂಟು 10ರ ಸರಳೀಕರಣ ಮೌಲ್ಯ. ನೋಡ್ರಿ, ಯಾವಾಗಲೂ ಒಂದು 0 ಇತ್ತು ಅನ್ಕೋರಿ. ಈ ಒಂದು 0 ಇದ್ರೆ ಒಂದು ಸ್ಥಾನ ಬಲಗಡೆ ಶಿಫ್ಟ್ ಆಗ್ತದ. 2 0 ಇದ್ರೆ 2 ಸ್ಥಾನ ಬಲಗಡೆ ಶಿಫ್ಟ್ ಆಗ್ತದ. ಹಾಗಾದ್ರೆ 97.2 ಆಗಬೇಕು. ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 1 ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ಗುಣಾಕಾರದಾಗ 0 ಇತ್ತಪ್ಪ ಅಂದ್ರೆ ಒಂದು ಸ್ಥಾನ ಬಲಗಡೆ ಶಿಫ್ಟ್ ಆಗ್ತತಿ. ಅದ ಭಾಗಾಕಾರದಾಗ 0 ಇತ್ತಂದ್ರೆ ಒಂದು ಸ್ಥಾನ ಏನಾಗ್ತದ? ಎಡಗಡೆ ಶಿಫ್ಟ್ ಆಗ್ತದ. ಒಂದು ವೇಳೆ ಇದೇ ಪ್ರಶ್ನೆ 9.72 ಭಾಗಿಸು 10 ಅಂತ ಕೊಟ್ಟಿದ್ರೆ ಅಂತ ತಿಳ್ಕೊರಿ. ಈಗ ಏನಾಗ್ತಿತ್ತು? ಈ ಪಾಯಿಂಟ್ ಇದ್ದದ್ದು ಈ ಕಡೆ ಶಿಫ್ಟ್ ಆಗ್ತಿತ್ತು. ಅವಾಗ ಏನಾಗ್ತಿತ್ತು? 0.972 ಆಗ್ತಿತ್ತು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಒಂದೇ ರೀತಿಯ 15 ಪುಸ್ತಕಗಳ ಒಟ್ಟು ತೂಕ 6 kg.
45 ಪುಸ್ತಕದ ಎಷ್ಟು? 6 6 ಮೂರ್ಲೆ 18. ಓಕೆ, ಇಷ್ಟ ನೀವು ಆನ್ಸರ್ ಹಾಕ್ಬೇಕು. ನೋಡಿದ ತಕ್ಷಣ ಆನ್ಸರ್ ಹಾಕ್ಬೇಕು. ಹೆಂಗಪ್ಪ ಅಂದ್ರೆ ನೋಡ್ರಿ, 15 ಪುಸ್ತಕ ಇದ್ವು, 6 ಕಿಲೋ ಇತ್ತು. ಇವಾಗ 45 ಪುಸ್ತಕ ಆಗ್ಯಾವ ಅಂದ್ರೆ 15ರದ್ದು 3 ಪಟ್ಟು ಆಗ್ಯಾವು. ಹಂಗಾರೆ ತೂಕನು 3 ಪಟ್ಟು ಆಕತಿ. 6 ಮೂರ್ಲೆ 18 ಮುಗೀತು. ಇಲ್ಲ ನೀವು ನಾರ್ಮಲ್ ಮಾಡ್ತೀರಿ ಅಂದ್ರೆ 15 ಪುಸ್ತಕಗಳ ಬೆಲೆ, 15 ಪುಸ್ತಕದ್ದು ತೂಕ 6 kg, 45 ಪುಸ್ತಕದ್ದು ಎಷ್ಟು kg? 15 ಒಂದ್ಲೆ 15 ಮೂರ್ಲೆ 6 ಮೂರ್ಲೆ 18 kg. ಯಾವ ಆಪ್ಷನ್ ಐತಿ 18 kg? ಆಪ್ಷನ್ 3 18 kg ಐತಿ. ರೈಟ್. ನೆಕ್ಸ್ಟ್ ಕ್ವಶನ್. 160 ಸೆಂಟಿಮೀಟರ್ 200 ಮೀಟರ್ ಅನ್ನ ಸರಳ ಅನುಪಾತದಲ್ಲಿ ಎಷ್ಟಾಗ್ತದ ಅಂತ ಕೇಳ್ಯಾರ. ಹಾಗಾದ್ರೆ ನಾವು ಅನುಪಾತ ತೆಗಿಬೇಕಂದ್ರೆ ಎರಡೂದ್ರದ್ದು ಅಳತೆ ಏನಿರಬೇಕು, ಯೂನಿಟ್ ಏನಿರಬೇಕು, ಸೇಮ್ ಇರಬೇಕು. ಇದು ಸೆಂಟಿಮೀಟರ್ ಅದ, 160 ಸೆಂಟಿಮೀಟರ್. ಹಾಗಾದ್ರೆ ಇದನ್ನು ಸೆಂಟಿಮೀಟರ್ ಬದಲು ಮಾಡ್ಕೊಂಡ್ಬಿಡ್ರಲ್ಲ. 2 ಮೀಟರ್ ಅಂದ್ರೆ ಎಷ್ಟು ಸೆಂಟಿಮೀಟರು? 200 ಸೆಂಟಿಮೀಟರ್. ಮುಗದ ಹೋತ್ ಲೆಕ್ಕ. 0 ಇಂದ 0, 4 4 16, 4 5 20. ಯಾವ ಆಪ್ಷನ್ ಕಾಣಿಸತಿ? ಆಪ್ಷನ್ 4 4 ಅನುಪಾತ 5 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಎ ಮತ್ತು ಬಿ ಅವರ ವಯಸ್ಸಿನ ಅನುಪಾತ 4:5 ಆಗಿದೆ. ಓಕೆ, ಎನ ವಯಸ್ಸು 20 ವರ್ಷಗಳಾಗಿದ್ದರೆ ಬಿನ ವಯಸ್ಸು ಎಷ್ಟು ಅಂತ ಕೇಳ್ಯಾರ. ಹಾಗಾದ್ರೆ ಎನ ವಯಸ್ಸು ಎಷ್ಟೈತಿ? ಇಲ್ಲಿ ಡೈರೆಕ್ಟ್ ಈ ಪ್ರಶ್ನೆ ನೋಡಿ ಉತ್ತರ ಹಾಕ್ಬಹುದು, 25 ಅಂತ. ಹೆಂಗ? ಬಿ ನೋಡ್ರಿ, ಬಿದ ಅನುಪಾತ ಎಷ್ಟೈತಿ ಇಲ್ಲಿ? 5. ಹಾಗಾದ್ರೆ 5ರಿಂದ ಬಾ ಹೋಗುವಂತ ಸಂಖ್ಯೆ ಯಾವ್ದೈತಿ ಇಲ್ಲಿ? ಒಂದಿತ್ತು, ಅದಾದ್ರ ಉತ್ತರ ಆಗಿರ್ತದ. ಯಾರ್ದು ಕೇಳಿರ್ತಾರ ಅದ್ರ ಫೋಕಸ್ ಮಾಡೋದು. ಬಿ ಕೇಳಿದ್ರೆ ಬಿ 5 ಐತ್ಲೋ, 5ರಿಂದ ಬಾ ಹೋಗುವಂತ ಸಂಖ್ಯೆ ಯಾವ್ದು ನೋಡ್ಬಿಡುದು, ಮುಗದ ಹೋತ್ಲಾಕ. ಇಲ್ಲ ಪೂರ್ತಿ ಮಾಡ್ತೀರಿ ಅಂದ್ರ 4 + 5 9. ನಮಗೆ ಇಲ್ಲಿ ಯಾರ್ದು ವಯಸ್ಸು ಕೊಟ್ರ ಅದ ನೋಡು. ಏನ ವಯಸ್ಸು ಕೊಟ್ರ? ಏದ್ ಎಷ್ಟೈತಿ ಇಲ್ಲಿ ಅನುಪಾತ? 4 ಐತಿ. ಹಾಗಾದ್ರೆ ಏದ್ 4 ಐತಿ. 4 ಅಂದ್ರೆ ಆಕ್ಚುಲಿ ಎಷ್ಟೈತಿ? 20 ಐತಿ. ಯಾರ್ದು ಕಂಡು ಹಿಡಿಬೇಕು? ಬಿ. ಬಿದ್ 5 ಐತಿ. 5 ಅಂದ್ರ ಎಷ್ಟು? 4 ಒಂದ್ಲೆ 4 5ಲೆ 5 5ಲೆ ಎಷ್ಟು ಬಂತಪ್ಪ? 25 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು ಹಂಗಂದ್ರ? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯು ತನ್ನ ಪ್ರಯಾಣದ ಮೊದಲ 60 ಕಿಲೋಮೀಟರ್ ಅನ್ನ 30 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ 1 ತಾಸಿಗೆ 30 ಕಿಲೋಮೀಟರ್ ನಂಗೆ 60 ಕಿಲೋಮೀಟರ್ ಹೋಗ್ಯಾನ. ಓಕೆ, ಉಳಿದ 50 ಕಿಲೋಮೀಟರ್ನ 25 ಕಿಲೋಮೀಟರ್ ಪ್ರತಿ ಗಂಟೆ ಅಂದ್ರೆ ಇಲ್ಲಿ 1 ತಾಸಿಗೆ 25 ಕಿಲೋಮೀಟರ್ ದಂಗ 50 ಕಿಲೋಮೀಟರ್ ಹೋಗ್ಯಾನ. ಓಕೆ, ಪ್ರಯಾಣದಲ್ಲಿ ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು? ಎಷ್ಟು ಈಸಿ ಕ್ವಶನ್ ಹೌದಲ್ಲ. 1 ತಾಸಿಗೆ 30 ಕಿಲೋಮೀಟರ್ ಅಂದ್ರೆ 60 ಕಿಲೋಮೀಟರ್ ಹೋಗಕ್ಕೆ ಎರಡು ತಾಸು ಆಕತ್ಪ? 2 ತಾಸು ಆಕತಿ. ರೈಟ್. ಇಲ್ಲಿ ನೋಡ್ರಿ, 1 ತಾಸಿಗೆ 25 ಕಿಲೋಮೀಟರ್ ಅಂದ್ರೆ 50 ಕಿಲೋಮೀಟರ್ ಹೋಗಕ್ಕೆ ಎರಡು ತಾಸು ಬೇಕಪ್ಪ? ಇಲ್ಲೂ 2 ತಾಸು. ಹಾಗಾದ್ರೆ ಇಲ್ಲಿ 2 ತಾಸ, ಇಲ್ಲಿ 2 ತಾಸ. ಹಂಗಂದ್ರೆ ಎಷ್ಟು ತಾಸು ಬೇಕು? 4 ತಾಸು ಬೇಕು. ಯಾವ ಆಪ್ಷನ್ ಐತಿ 4 ತಾಸ? ಆಪ್ಷನ್ 3 ಐತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್. ಒಂದು ಆಯತದ ಸುತ್ತಳತೆ 3.2 ಮೀಟರ್, ಅದರ ಅಗಲ 60 ಸೆಂಟಿಮೀಟರ್ ಆಗಿದೆ. ಆಯತದ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ, ಹಾಗಾದ್ರೆ ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದನ್ನ ನೋಡೋಣ. ಇದನ್ನ ಸೆಂಟಿಮೀಟರ್ಗೆ ಬದಲು ಮಾಡ್ಕೊಂಡು 3.2 ಮೀಟರ್ ಅಂದ್ರೆ ಎಷ್ಟಪ್ಪ? 320 ಸೆಂಟಿಮೀಟರ್. 3.2 ಅಂತಂದ್ರೆ ಎಷ್ಟು ಮೀಟರ್? 320 ಸೆಂಟಿಮೀಟರ್. ಓಕೆ, ನಮಗೆಲ್ಲರಿಗೂ ಆಯತದ ಸುತ್ತಳತೆಯ ಸೂತ್ರ ಗೊತ್ತೈತಿ. ಆಯತದ ಸುತ್ತಳತೆ = 2 ಗುಣಿಸು ಉದ್ದ ಪ್ಲಸ್ ಅಗಲ. ಬಹಳ ಬೇಸಿಕ್ ಇಂದ ಹೇಳತ್ತೀನಿ, ತಿಳ್ಕೊರಿ. ಓಕೆ, ರೈಟ್. ಇಲ್ಲಿ ಸುತ್ತಳತೆ ಕೊಟ್ಟಿದಾರ 320 ಸೆಂಟಿಮೀಟರ್. ಓಕೆ, ಇಲ್ಲಿ 2 ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಗ್ತದ. ಉದ್ದ ಜಾಗದಾಗ ಉದ್ದ ಬರದ್ರಿ, ಅಗಲ ಜಾಗದಾಗ ಏನೈತಿ ಇಲ್ಲಿ 60 ಐತಿ, 60 ಬರದ್ರಿ. ಓಕೆ, ರೈಟ್. ಹಾಗಾದ್ರೆ ಕಟ್ತಾ ಬಿಡ್ರಿ. 2 ಒಂದ್ಲೆ 2 6ಲೆ ಮುಂದ್ 1 0. ಹಾಗಾದ್ರೆ ಎಷ್ಟು ಬಂತಪ್ಪ? ಇದು 160 ಬಂತು. ಇಲ್ಲಿ ಪ್ಲಸ್ 60 ಇದ್ದದ್ದು ಈ ಕಡೆ ಬಂದ್ರೆ -60. ಇಲ್ಲಿ ಏನು ಬಂತು? ಉದ್ದ ಬಂತು. 160 60 ಕಳೆದ್ರೆ ಎಷ್ಟು ಬಂತು? 100 ಸೆಂಟಿಮೀಟರ್ ಬಂತು. ಹಾಗಾದ್ರೆ ಆಪ್ಷನ್ ಒಳಗೆ 100 ಸೆಂಟಿಮೀಟರ್ ಎಲ್ಲೂ ಇಲ್ಲ. 100 ಸೆಂಟಿಮೀಟರ್ ಅಂದ್ರೆ ಎಷ್ಟು? 1 ಮೀಟರ್. ಹಾಗಾದ್ರೆ 1 ಮೀಟರ್ ಯಾವ ಆಪ್ಷನ್ ಐತಪ್ಪ? ಆಪ್ಷನ್ 1 ಅದ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಸಿಂಪಲ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ, ಬೇಗನೆ ಆನ್ಸರ್ ಅನ್ನ ಹೇಳ್ರಿ. ನೋಡ್ರಿ ಏನದ. ರಾಜುನ ಹತ್ತಿರ 2 ರೂಪಾಯಿ 5 ರೂಪಾಯಿ ಮುಖಬೆಲೆ ಅಂದ್ರೆ ಫಸ್ಟ್ನೇ ಕ್ಯೂ ಏನು? ಫೇಸ್ ವ್ಯಾಲ್ಯೂ, ಮುಖಬೆಲೆ. ಒಂದು 2 ರೂಪಾಯಿದು ಕಾಯಿನ್ ಅದಾವು, 5 ರೂಪಾಯಿದು ಕಾಯಿನ್ ಅದಾವ. ಓಕೆ, ಒಟ್ಟು 48 ರೂಪಾಯಿ ಇದಾವೆ. ಟೋಟಲ್ ಎಷ್ಟು ರೂಪಾಯಿ ಇದಾವೆ ಇವು? 78. ಸಾರಿ, ಎಷ್ಟು ರೂಪಾಯಿ ಇದಾವೆ? 78 ರೂಪಾಯಿ. ಇವೇನಿವು? ರುಪೀಸ್. ಎಷ್ಟು ರೂಪಾಯಿ? 78 ರುಪೀಸ್. ಓಕೆ,
₹2 ನಾಣ್ಯಗಳ ಸಂಖ್ಯೆ 5 ರೂಪಾಯಿ ನಾಣ್ಯಗಳ ಸಂಖ್ಯೆ 4 ಪಟ್ಟು ಅದಾವ. ಅಂದ್ರೆ ನಂಬರ್ ಎಷ್ಟೆಷ್ಟು ಕಾಯಿನ್ ಅದಾವ ಅಂತ ಹೇಳ್ತಾರ. ಇದು ಏನು ₹2 ಕಾಯಿನ್ ಇದಾವಲ್ಲ, ಈ ₹5 ಕಾಯಿನ್ ಇದು 4 ಪಟ್ಟು. ಹಂಗಾರೆ ಇದು ಒಂದು ಕಾಯಿನ್ ಇದ್ರೆ ಎಷ್ಟು ಇರ್ತಾವ ಅಂತ ಹೇಳ್ತಾರ ಅವರು? 4 ಇರ್ತಾವ ಅಂತ ಹೇಳ್ತಾ ಇದ್ದಾರೆ. ಸಿಂಪಲ್ ಕ್ವಶನ್ ಅರ್ಥ ಆತ್ಲ. ಮೊದಲಿಗೆ ₹2 ಕಾಯಿನ್ ಅದಾವು, ಆಮೇಲೆ ₹5 ಕಾಯಿನ್ ಅದಾವು. ಹಾಗಾದ್ರೆ ನಂಬರ್ ಎಷ್ಟು ಅದಾವು? ಇವು ₹5 ಒಂದಿದ್ರೆ ಇವು ಅದ್ರ 4 ಪಟ್ಟು ಅದಾವ ಅಂತ ಹೇಳ್ತಾರೆ. ಓಕೆ, ನಮಗೆಲ್ಲರಿಗೂ ₹2 4 ಕಾಯಿನ್ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ, ನಾವು ಅದಕ್ಕೆ ಬದಲು ಮಾಡ್ಕೋಬೇಕು. ₹78 ಕೊಟ್ರಂದ್ರೆ ನಾವು ಇದನ್ನ ಎದಕ್ಕೆ ಬದಲು ಮಾಡಬೇಕು? ರೂಪಾಯಿಗೆ ಬದಲು ಮಾಡಬೇಕು. ₹2 4 ಕಾಯಿನ್ ಅದಾವ ಅಂದ್ರೆ ಎಷ್ಟು ರೂಪಾಯಿ ಆತಪ್ಪ? ₹8 ಆಯ್ತು. ₹5 ಒಂದು ಕಾಯಿನ್ ಐತಂದ್ರೆ ಎಷ್ಟು ರೂಪಾಯಿ ಆತಪ್ಪ? ₹5 ಆಯ್ತು. ಹಾಗಾದ್ರೆ ಟೋಟಲ್ ನಮ್ಮ ಪ್ರಕಾರ ಎಷ್ಟು ರೂಪಾಯಿ ಇದಾವೆ ನೋಡ್ರಿ? 8 + 5 ಅಂದ್ರೆ ₹13. ನಮ್ಮ ಪ್ರಕಾರ ₹13, ಆದ್ರೆ ಆಕ್ಚುಲಿ ಎಷ್ಟು ರೂಪಾಯಿ? ₹78. ನಾವೇನು ಕಂಡುಹಿಡಿಬೇಕು? ₹2 ನಾಣ್ಯಗಳು ಎಷ್ಟು? ₹2 ನಾಣ್ಯಗಳು ಎಷ್ಟು ಅದಾವ ಇಲ್ಲಿ ನೋಡ್ರಿ? 4 ಅದಾವ. 4 ಅಂದ್ರೆ ಎಷ್ಟು? 13 ಒಂದ್ಲೆ 13, 6ಲೆ 6, 4ಲೆ ಎಷ್ಟಪ್ಪ? 24. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಟ್ರೈ ಮಾಡ್ರಿ. ನೋಡ್ರಿ, ಇದಂತೂ ಭಾಳ ಈಸಿ. ತ್ರಿಕೋನ ಒಂದರ ಒಳಕೋನಗಳ ಅಳತೆ x 2x 2x ಆಗಿದ್ದರೆ x ನ ಮೌಲ್ಯ ಕಂಡಿಡ್ರಿ ಅಂತ ಹೇಳ್ಯಾರ. ಹಾಗಾದ್ರೆ ಒಳಕೋನಗಳ ಮೊತ್ತ 180 ಡಿಗ್ರಿ ಇರ್ತೈತಿ. ಹಾಗಾದ್ರೆ ನಮ್ಮ ಪ್ರಕಾರ ಇವುಗಳ ಮೊತ್ತ ಎಷ್ಟಾಕತ್ ನೋಡ್ರಿ? 2x ಅಂದ್ರೆ 4x, 4x + x ಅಂದ್ರೆ 5x. ನಮ್ಮ ಪ್ರಕಾರ 5x ಐತಿ ಮೊತ್ತ. ಆದ್ರೆ ಆಕ್ಚುಲಿ ಎಷ್ಟು ಇರ್ತೈತಿ? ತ್ರಿಭುಜಗಳ ಒಳಕೋನಗಳ ಮೊತ್ತ 180 ಡಿಗ್ರಿ. 5x ಅಂದ್ರೆ 180 ಡಿಗ್ರಿ. x ಅಂದ್ರೆ ಎಷ್ಟು? 5 ಒಂದ್ಲೆ 5, 5 ಒಂದ್ಲೆ 5, 5 ಮೂರ್ಲೆ 15, 5 6ಲೆ 30. ಹಾಗಾದ್ರೆ ಎಷ್ಟು ಡಿಗ್ರಿ ಬಂತು? 36 ಡಿಗ್ರಿ ಬಂತು. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿತ್ತು. ಬಹಳ ಈಸಿ ಆದಂಥ ಕ್ವಶನ್. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. 30% ಅನ್ನು ದಶಮಾಂಶ ರೂಪದಲ್ಲಿ ಪ್ರತಿನಿಧಿಸುವ ಆಯ್ಕೆ ಯಾವುದು? 30% ಅಂದ್ರೆ ಹೆಂಗೆ ಬರೀತೀರಿ? 30/100. ಹೌದಲ್ಲ? ಹಾಗಾದ್ರೆ 10 ಇಂದ 10 ಹೊತ್ತು ಭಾಗಾಕಾರದಾಗ 0 ಐತಂದ್ರೆ ಏನಾಗ್ತತಿ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಈ ಕಡೆ ಕೊಡ್ತೀರಿ. 0.3 ಯಾವ ಆಪ್ಷನ್ ಅದ? ಆಪ್ಷನ್ 1 ಅದ. ಅದೇ ಕರೆಕ್ಟ್ ಆನ್ಸರ್ ಅದ. ಗುಣಾಕಾರದಾಗಿದ್ದಾಗ ಪಾಯಿಂಟ್ ಈ ಕಡೆ ಬರ್ತತಿ, ಭಾಗಾಕಾರದಾಗಿದ್ದಾಗ ಪಾಯಿಂಟ್ ಎಡಗಡೆ ಹೋಗ್ತದೆ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. 40 ಅಭ್ಯರ್ಥಿಗಳಲ್ಲಿ 40% ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಉತ್ತೀರ್ಣರಾಗಿದ್ದಾರೆ. ಎಷ್ಟು ಅಭ್ಯರ್ಥಿಗಳು ಸಂದರ್ಶನದಲ್ಲಿ ಉತ್ತೀರ್ಣರಾಗಿಲ್ಲ ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಎಷ್ಟು ಜನ? 40% ಉತ್ತೀರ್ಣರಾಗ್ಯಾರ ಅಂದ್ರೆ ಉತ್ತೀರ್ಣ ಆಗದವ್ರು ಎಷ್ಟು ಮಂದಿ ಇರ್ತಾರೆ ನೀವು ಹೇಳ್ರಿ? 60%. ಹೌದಿಲ್ಲ? ಹಾಗಾದ್ರೆ 40ರದ 60% ತೆಗಿಯಕ್ಕೆ ಬರ್ತೈತಲ್ಲ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರ 10%. 10% ಅಂದ್ರೆ 4, 60% ಅಂದ್ರೆ 6, 4ಲೆ 24. ಓರ್ಲಿ ಮಾಡ್ಬೋದು ನೀವು. ಹೌದಲ್ಲ? ರೈಟ್. ಇಲ್ಲಪ್ಪ ಅಂತಂದ್ರೆ 40 ಜನ ಅಭ್ಯರ್ಥಿಗಳಿದ್ರು, ಅದ್ರೊಳಗೆ 60% ನಾವು ಕಂಡುಹಿಡಿಬೇಕು. ಫೇಲ್ ಆದವ್ರದ್ದು ಕಂಡುಹಿಡಿಬೇಕಲ್ಲ. 60%. 2 0 ಇಂದ 2 0 ಹೋತು. 6 4ಲೆ 24 ಬಂತು. ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 3 24 ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಒಂದು 15 ಗಣಿತ ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದಾವಂತ ಅನ್ಕೋತೀನಿ. ಓಕೆ, ಹೋಪ್ಫುಲಿ ನಿಮಗೆ ಅರ್ಥ ಆಗಿದ್ರೆ ವಿಡಿಯೋ ಲೈಕ್ ಮಾಡ್ರಿ, ಆದಷ್ಟು ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ, ಮುಂದಿನ ರೀಸನಿಂಗ್ 5 ಪ್ರಶ್ನೆಗಳು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೋಡಿ, ಕೆಳಗಿನ ಸರಣಿಯಲ್ಲಿ ಎಷ್ಟು ಆರ್ ಅದಾವ? ಆರ್ ಎಷ್ಟು ಅದಾವ ನೋಡ್ರಿ? 1, ಆಮೇಲೆ 2, 3, 4, 5. ಟೋಟಲ್ ಎಷ್ಟು ಅದಾವ ಇಲ್ಲಿ? 5 ಅದಾವು. 5 ಯಾವ ಆಪ್ಷನ್ ಕಾಣಿಸತ್ತೆ ನಮಗೆ? 5 ಆಪ್ಷನ್ 1 ಕಾಣಿಸತೈತಿ. ಇದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ಕ್ಯೂನಲ್ಲಿ ಕಾಯುತ್ತಿದ್ದ ಒಟ್ಟು 60 ಗ್ರಾಹಕರಲ್ಲಿ ಮೋಹಿನಿ ಮೊದಲಿನಿಂದ 26ನೇ ವ್ಯಕ್ತಿಯಾಗಿದ್ದಾಳೆ. ಕ್ಯೂನಲ್ಲಿ ಅವಳ ಕೊನೆಯಿಂದ ಅವಳ ಸ್ಥಾನ ಎಷ್ಟು ಅಂತ ಕೇಳ್ಯಾರ. ಈ ಕಡೆಯಿಂದ 26ನೇ ಸ್ಥಾನ ಐತಿ, ಈ ಕಡೆಯಿಂದ ಎಷ್ಟನೇ ಸ್ಥಾನ ಐತಿ ಅಂತ ಕಂಡುಹಿಡಿಬೇಕು. ಟೋಟಲ್ 60 ಮಂದಿ ಇದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ರ್ಯಾಂಕ್ ಕಂಡುಹಿಡಿಬೇಕಂದ್ರೆ ಇವ್ರನ್ನ ಏನು ಮಾಡಬೇಕು? ಒಂದು ಹೆಚ್ಚಿಗೆ ಮಾಡಬೇಕು. 61ರಾಗ 26 ಕಳೆದು ಬಿಡ್ರಿ. ಎಷ್ಟು ಬರ್ತದಪ್ಪ? 5 ಬಂತು, 3 5 ಬಂತು. ಹಾಗಾದ್ರೆ ಯಾವುದು? 35 ಕರೆಕ್ಟ್ ಆನ್ಸರ್ ಆಗಿತ್ತು. ಆಪ್ಷನ್ 3 ಕರೆಕ್ಟ್ ಆನ್ಸರ್. ಈ ರೀತಿ ಇದ್ದಾಗ ಏನು ಮಾಡ್ತೀರಿ? ಹಾಗಾದ್ರೆ ಒಂದು ಸೈಡಿಂದ ಕೊಟ್ಟ ಇನ್ನೊಂದು ಸೈಡಿಂದ ಕೇರ್ ಏನು ಮಾಡ್ತೀರಿ? 60ನ ಏನು ಮಾಡ್ತೀರಿ? ಒಂದು ಹೆಚ್ಚಿಗೆ ಮಾಡ್ತೀರಿ. ಯಾಕಂದ್ರೆ ರ್ಯಾಂಕ್ ಕಂಡುಹಿಡಿಬೇಕಂದ್ರೆ ಏನು ಮಾಡೋದು? ಸಂಖ್ಯೆಯನ್ನು ಒಂದು ಹೆಚ್ಚಿಗೆ ಮಾಡ್ತೀರಿ. ಹೌದಲ್ಲ? ರೈಟ್. ಹಾಗಾದ್ರೆ 61ರಾಗ 26 ಕಳೆದ್ರೆ 35 ಬಂತು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್.
ಬಿ ಅಂದ್ರೆ 4, ಎಫ್ ಅಂದ್ರೆ 6, ಎಚ್ ಅಂದ್ರೆ 8, ಜೆ ಅಂದ್ರೆ 10, ಎಲ್ ಅಂದ್ರೆ 12. ನೋಡ್ರಿ ಎಲ್ಲದ್ರಾಗ ಎರಡು ಹೆಚ್ಚಾಗತೈತಿ. ಹಾಗಾದ್ರೆ ಇದಕ್ಕೆ ಪ್ಲಸ್ 2 ಮಾಡ್ರೆ ಎಷ್ಟು ಬರ್ತೈತಿ? 14. 14ನೇ ನಂಬರ್ ಏನು ಬರ್ತೈತಿಪ್ಪ? ಎನ್ ಬರ್ತದ. ಎನ್ ಯಾವ ಆಪ್ಷನ್ ಒಳಗೆ ಕಾಣಿಸ್ತೈತಿ? ಆಪ್ಷನ್ 3 ಒಳಗೆ ಕಾಣಿಸ್ತೈತಿ. ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. ನೆಕ್ಸ್ಟ್ ಕ್ವಶನ್. ನೋಡ್ರಿ, ಡಿಕ್ಷನರಿ ಪದದಂತೆ ಜೋಡಿಸ್ಬೇಕು. ಹಾಗಾದ್ರೆ ಎ ಬಿ ಸಿ ಡಿ ಪ್ರಕಾರ ಜೋಡಿಸ್ಬೇಕು. ಡಬ್ಲ್ಯೂ ಅಂದ್ರೆ 23, ಎಫ್ ಅಂದ್ರೆ 6, ಕ್ಯೂ ಅಂದ್ರೆ 17. ಓಕೆ. ನೆಕ್ಸ್ಟ್ ಬಿ ಅಂದ್ರೆ 2. ಹಾಗಾದ್ರೆ ಫಸ್ಟ್ ಯಾವ್ದು ಬರಬೇಕು? 2 ಬರ್ತೈತಿ. 4ನೇದು ಫಸ್ಟ್ ಇರಬೇಕು. ಹಾಗಾದ್ರೆ 4ನೇದು ಯಾವ್ದ್ರೊಳಗೆ ಫಸ್ಟ್ ಐತಿ ನೋಡ್ರಿ? ಆಪ್ಷನ್ 1ರೊಳಗೆ 4 ಫಸ್ಟ್ ಐತಿ. ಮುಂದಿಂದ ನಾವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ರೈಟ್. ನೆಕ್ಸ್ಟ್ ಕ್ವಶನ್. ನಿರ್ದಿಷ್ಟ ಕೋಡ್ ಭಾಷೆಯಲ್ಲಿ EACH ಅನ್ನು 8546 ಮತ್ತು CAKE ಅನ್ನು 2485 ಎಂದು ಬರೆಯಲಾಗಿದೆ. ಕೆ ಅನ್ನು ಹೇಗೆ ಬರೀತಾರ ಅಂತ ಕೇಳ. ಹಾಗಾದ್ರೆ ನೋಡ್ರಿ, ಕೆ ಇಲ್ಲಿ ಅಷ್ಟೈತಿ. ಮಿಕ್ಕಿದೆಲ್ಲ ಇದ್ರೊಳಗೆ ಸೇಮ್ ಅದಾವ. ಸಿನೂ ಇಲ್ಲೈತಿ, ಸಿನೂ ಇಲ್ಲೈತಿ, ಏನೂ ಇಲ್ಲೈತಿ, ಏನೂ ಇಲ್ಲೈತಿ, ಈನೂ ಇಲ್ಲೈತಿ, ಈನೂ ಇಲ್ಲೈತಿ. ಹಾಗಾದ್ರೆ ಇದ್ರೊಳಗೆ ಇರಬಾರ್ದಂತದ್ ಒಂದು ಇದ್ರೊಳಗೆ ಇರ್ಬೇಕು. ಕೆ ಇದ್ರೊಳಗೆ ಅಷ್ಟ ಐತಿ. ಹಾಗಾದ್ರೆ ಇಲ್ಲಿ ನೋಡ್ರಿ, ಎರಡೂದ್ರಾಗ ಕಾಮನ್ ಇದ್ದು ತೆಗೆದು ಬಿಡೋಣ. ಇಲ್ಲೂ 8 ಐತಿ, ಇಲ್ಲೂ 8 ಐತಿ, ಹೋಯ್ತು. ಇಲ್ಲೂ 5 ಐತಿ, ಇಲ್ಲೂ 5 ಐತಿ, ಹೋಯ್ತು. ಇಲ್ಲೂ 4 ಐತಿ, ಇಲ್ಲೂ 4 ಐತಿ, ಹೋಯ್ತು. ಹಾಗಾದ್ರೆ ಬೇರೆ ಬೇರೆ ಏನು? ಇಲ್ಲಿ ಎಚ್ದು ಏನು ಉಳ್ದೈತಿ? 6 ಉಳ್ದೈತಿ. ಹಾಗಾದ್ರೆ ಇಲ್ಲಿ ಕೆದ್ ಏನು ಉಳ್ದೈತಿಪ್ಪ? 2 ಉಳ್ದೈತಿ. 2 ಯಾವ ಆಪ್ಷನ್ ಐತಿ? ಆಪ್ಷನ್ 4 ಕರೆಕ್ಟ್ ಆನ್ಸರ್ ಆಗಿತ್ತು. ಆಪ್ಷನ್ 4ರೊಳಗೆ ಏನೈತಿ? 2 ಐತಿ. ಅದೇ ಕರೆಕ್ಟ್ ಆನ್ಸರ್. ರೈಟ್. ಆತ್ಮೀಯ ಸ್ನೇಹಿತರೆ, ಎಲ್ಲ ನಿಮ್ಮ 20 ಪ್ರಶ್ನೆಗಳು ಈಸಿಯಾಗಿ ಅರ್ಥ ಆಗಿದಾವೆ ಅಂತ ಭಾವಿಸ್ತೀನಿ. ಈ ಒಂದು ಎಲ್ಲ 20 ಪ್ರಶ್ನೆಗಳು ನಿಮ್ಗೆ ಈಸಿಯಾಗಿ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ನ ಶೇರ್ ಮಾಡ್ರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.